ತುಂಬ ಪ್ರಿಪ್ರೇಷನ್ಸ್ ಮಾಡಬೇಕು, ಎಲ್ಲೆಲ್ಲಿ ಹೋಗಬೇಕು, ಏನೇನು ತೊಗೊಂಡು ಹೋಗಬೇಕು ಅಂತ ತುಂಬ ಪ್ಲ್ಯಾನ್ ಮಾಡಿದೆ ವಿಯೆಟ್ನಾಮ್ ಜರ್ನಿಗೆ. ಬಟ್ ಕೆಲಸಗಳು ಎಷ್ಟಿತ್ತು ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಿಲ್ಲ. ಐ ಥಿಂಕ್ ಹಾರ್ಡ್ಲಿ ನನ್ನ ಪ್ರಿಪ್ರೇಷನ್ಸ್ ಹಾರ್ಡ್ಲಿ ಇರುತ್ತೆ. ರೂಟ್ ಪ್ಲ್ಯಾನಿಂಗ್ ಆಗ್ಬೋದು, ಇಲ್ಲ ಏನು ತೊಗೊಂಡು ಹೋಗಬೇಕು, ಎಲ್ಲೆಲ್ಲ ಹೋಗಬೇಕು, ಯಾರು ಮೀಟ್ ಮಾಡಬೇಕು, ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಸೊ ನನ್ನದು ನಂಬಿಕೆ ಏನಂದರೆ ಪಾಸ್ಪೋರ್ಟ್ ಇದೆ, ವೀಸಾ ಇದೆ, ಒಂದಷ್ಟು ಕಾಸಿದೆ. ಸೊ ಹೋಗೋಣ, ನೋಡೋಣ. ಬೈಸಿಕಲ್ ವಿಯೆಟ್ನಾಮಲ್ಲಿ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹೆಂಗೆ ತೊಗೊಬೇಕು, ಸೊ ಇಲ್ಲೇ ತೊಗೊಳ್ಳೋಣ ಅಂತ. ಸೊ ಅದನ್ನು 1-2-3 ಪರಿಚಯ ಆಗಿರೋ ಹತ್ರ ಹೇಳಿದ್ದೀನಿ. ವೆಲೋಸಿ ಅಂತ ಒಂದು ಸೆಕೆಂಡ್ಸ್ ಬೈಕ್ ಇದೆ, ಅದು ಹತ್ತತ್ರ 1 ಲಕ್ಷ ಆಗ್ತಿದೆ. ಸೊ ಅದೇ ಫಿಕ್ಸ್ ಆಗಿದ್ದೀನಿ. ಆ್ಯಂಡ್ ಸೊ ಬರೋಕ್ಕೆ ಮುಂಚೆ ಜಸ್ಟ್ ಒಂದು ಫ್ಯೂ ಥಿಂಗ್ಸ್ ಮಾಡಿದೆ. ಒಂದು, ನಂದು ಆ್ಯಕ್ಚುಲಿ ಕರೆಂಟ್ ಸ್ಟೇಟ್ ಆಫ್ ಹೆಲ್ತು ಅದನ್ನು ಒಂದು ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಮಾಡಿಸಿದೆ. ಆಕಾಶ್ ಬಗೋಜಿ ಅಂತ ವಿಡಿಯೋ ಶೂಟ್ ಮಾಡ್ತೀನಲ್ಲ, ನಂಜಪ್ಪ ಹಾಸ್ಪಿಟಲ್ಸ್ ದಾವಣಗೆರೆ, ಅಲ್ಲಿ ಡಾಕ್ಟ್ರ್ ಇದ್ದಾರೆ, ಜನರಲ್ ಫಿಸಿಷಿಯನ್ನು. ಸೊ ಅವ್ರಿಗೆ ತೋರಿಸಿ ಅವ್ರದ್ದು ಇದು ತೊಗೊಂಡೆ ಒಪಿನಿಯನ್ನು. ಕಂಟಿನ್ಯೂಸ್ ಶೂಟ್ ಇತ್ತು, ಎಲ್ಲ ಭಾಗ. ಫಸ್ಟು ಒಂದು 3 ದಿನ ದಾವಣಗೆರೆ ಅಲ್ಲೇ ಶೂಟ್ ಇತ್ತು. ಯೂಶ್ವಲಿ ಟೆಸ್ಟಿಮೋನಿಯಲ್ಸ್ ಮಾಡ್ತೀನಿ, ಮತ್ತು ಹಾಸ್ಪಿಟ್ಲಿಗೆ ಸೋಷಿಯಲ್ ಮೀಡಿಯಾಗೆ ಏನು ಬೇಕೋ ಅದೆಲ್ಲ ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ಆ ಶೂಟ್ ಇತ್ತು. ಸೊ ಆ ಶೂಟು 3 ಡೇಸ್ ಹೋಯಿತು. ಬಂದು ನಮ್ಮ ಅಣ್ಣನ ಮಗನ್ನ ಒಂದು ಹಾಸ್ಟೆಲ್ಗೆ ಹಾಕಿದ್ದೀವಿ ಮೂಡುಬಿದ್ರಿಯಲ್ಲಿ. ಸೊ ಹಾಸ್ಟೆಲ್ಗೆ ಹೋಗಿಬಿಟ್ಟು ಬಂದ್ವಿ, ನಾನು ಅದಕ್ಕೆ ಅಮ್ಮ, ನನ್ನ ನೀಸು ಎಲ್ಲ ಹೋಗಿ ಬಿಟ್ಟು ಬಂದ್ವಿ. ಪಾಪ ಇಮೋಷ್ನಲ್ ಆಗಿಬಿಟ್ಟ ಹುಡುಗ. ಜಾಸ್ತಿ ಇಲ್ಲ, ಬಟ್ ತೋರಿಸ್ಕೊಂಡಿಲ್ಲ. ಬಟ್ ಐ ಫೀಲ್ ಈಸ್ ನಾಟ್ ದಟ್ ವೆರಿ ಇಮೋಷ್ನಲ್ ಪರ್ಸನ್. ಅವನೇ ಹೇಳ್ತಾನೆ ಐ ಆಮ್ ನಾಟ್ ಇಮೋಷ್ನಲ್ ಅಂತ ಹೇಳ್ತಾನೆ. ಬಟ್ ಡೆಫಿನೆಟ್ಲಿ ಅನ್ನಿಸ್ತು ಸ್ವಲ್ಪ. ಆಮೇಲೆ ಬಂದು ನೆಕ್ಸ್ಟ್ ಇಮಿಡಿಯೇಟ್ ಅರ್ಲಿ ಮಾರ್ನಿಂಗು ನಾವು ಒಂದು ಆ್ಯಡ್ ಶೂಟ್ ಮಾಡಬೇಕಾಗಿತ್ತು ನಂಜಪ್ಪ ಹಾಸ್ಪಿಟಲ್ಸ್ಗೆ. ಸೊ ಮತ್ತೆ ದಾವಣಗೆರೆಗೆ ಟ್ರಾವೆಲ್ ಮಾಡಿದ್ವಿ. ಅರ್ಲಿ ಮಾರ್ನಿಂಗ್ ಹೊರಟು 3 ಡೇಸ್ ಶೂಟ್ ಮಾಡಿ ಅಲ್ಲಿ ಬಂದಿದ್ದು. ಡಾಕ್ಟರ್ಸ್ ಡೇ ಈ ವಿಡಿಯೋ ಬರೋಷ್ಟರಲ್ಲಿ ಬಂದಿರುತ್ತೆ, ಲಿಂಕ್ ಹಾಕ್ತೀನಿ, ನೋಡಿ ಏನನ್ನಿಸ್ತು ಹೇಳಿ. ನಾನು ಇವತ್ತು 4ನೇ ತಾರೀಕು ಬೆಳಗ್ಗೆ ಬಂದಿದ್ದು. ಸೊ 4ನೇ ತಾರೀಕು ಸಂಜೆ ಏನೇನು ಪ್ರಿಪ್ರೇಷನ್ಸ್ ಮಾಡೋದು ಏನಿಲ್ಲ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದಿದ್ದು. ಚಿಕ್ಕತಿರ್ತಿಗೆ ಹೋಗ್ತೀನಿ ಯೂಶ್ವಲಿ ನಾನು. ಚಿಕ್ಕತಿರ್ತಿಗೆ ಹೋಗಿ ದೇವ್ರ ದರ್ಶನ ಪಡ್ಕೊಂಡಿದ್ದು ಬಂದಿದ್ದು. ಫೈನಲಿ ಇವತ್ತು ಹೊರಡಬೇಕು. ಬಟ್ ಪ್ಯಾಕಿಂಗ್ ಏನೂ ಆಗಿಲ್ಲ. ಏನು ತೊಗೊಂಡು ಹೋಗ್ಬೇಕು, ಏನು ತೊಗೊಂಡು ಹೋಗಬಾರ್ದು, ಹೆಂಗೆ ಪ್ಯಾಕ್ ಮಾಡಬೇಕು, ಹೆಂಗೆ ಪ್ಯಾಕ್ ಮಾಡಬಾರ್ದು ಏನು ಗೊತ್ತಿಲ್ಲ. ಎಲ್ಲ ಸಾಮಾನು ಹಾಗೆ ಇಟ್ಬಿಟ್ಟಿದ್ದೀನಿ. ಪ್ಯಾಕಿಂಗ್ ಎಲ್ಲ ಒಂದು ಡಬ್ಬಗೆ ಹಾಕ್ಕೊಂಡಿದ್ದು. ಸಂಜೆ 5:30-6 ಗಂಟೆಗೆ ಹೊರಟಿದ್ದು. ನಮ್ಮ ರಾಕೇಶ್ ಸರು ಮತ್ತು ಶ್ರೀ ಸರು ಹೋಟ್ಲಲ್ಲಿ ವೆಯ್ಟ್ ಮಾಡ್ತಾಯಿದ್ರು ನನಗೆ ಊಟ, ಡಿನ್ನರ್ ಕೊಡ್ಸೋಕ್ಕೆ. ಡಿನ್ನರ್ ಕೊಡಿಸಿ ನನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿದ್ರು. ಸೊ ಎಸ್ ಡನ್, ಐಮ್ ಆಲ್ ಸೆಟ್ ಟು ಫ್ಲೈ. ಸೊ ಹಲೋ ಹೌ ಯು? ಸೊ ಆಲ್ ಸೆಟ್ ಟು ಫ್ಲೈ. ಬಟ್ ಅಂದರೆ ಆಲ್ವೇಸ್ ಐ ಮೀನ್ ಡೌಟ್ ಆಗುತ್ತಾ ಅಂತ. ಏನಕ್ಕೆ ಅಂದರೆ ಏರ್ಪೋರ್ಟ್ ಹೋಗ್ತೀನಿ, ಚೆಕ್-ಇನ್ ಮಾಡಬೇಕಾದ್ರೆ ನಿಂತು ರಿಟರ್ನ್ ಟಿಕೆಟ್ ಇಲ್ಲ, ನಿಮ್ಮನ್ನು ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರು. ಮತ್ತು ಠಗ್ ಅಂತು. ಸೊ ಏನು ಮಾಡ್ಬೋದು ಆ ಮೂಮೆಂಟ್ಗೆ? ಅವ್ರನ್ನೇ ಕೇಳಿದೆ, ನೀವು ರಿಟರ್ನ್ ಟಿಕೆಟ್ ಬುಕ್ ಮಾಡಬೇಕು, ಆವಾಗ ಬಿಡ್ತೀವಿ ಅಂದರು. ಸೊ ಏನು ಮಾಡೋದು? ಆಗಿದ್ದಾಗಲಿ ರಿಟರ್ನ್ ಟಿಕೆಟ್ ಆನ್ ಬೋರ್ಡ್ ಟಿಕೆಟ್. ಸೊ ನೀವು ವಿಯೆಟ್ನಾಮಿಂದ ವಾಪಸ್ ಬರೋ ಟಿಕೆಟು, ಇಲ್ಲಾಂದರೆ ವಿಯೆಟ್ನಾಮಿಂದ ಬೇರೆ ದೇಶಕ್ಕೆ ಹೋಗ್ತಿರೋ ಟಿಕೆಟು. ಬಿಕಾಸ್ ಅದು ಒಂದೊಂದು ಸರಿ ಕೇಳ್ತಾರೆ, ಒಂದು ಸರಿ ಕೇಳಲ್ಲ. ಬಟ್ ಅವ್ರಿಗೂ ಕನ್ಫರ್ಮೇಷನ್ ಅಂದರೆ ಇವನು ಅಲ್ಲೇ ಉಳ್ಕೊಳ್ಳಲ್ಲ, ಬರ್ತಾನೆ ವಾಪಸ್ಸು, ಎಲ್ಲ ಹೋಗ್ತಾನೆ, ಕಂಟ್ರಿಯಲ್ಲೇ ಉಳ್ಕೊಳ್ಳೋ ಅಂತ ಒಂದು ಇದು. ಸೊ ಕೇಳಿದ್ರು. ಸೊ ಅಲ್ಲೇ ಒಂದು ಟಿಕೆಟ್ ಬುಕ್ ಮಾಡಿದ್ದು ಕಂಬೋಡಿಯಾಗೆ. ಬುಕ್ ಮಾಡಿ ಫ್ಲೈಟ್ ಹತ್ತಿದ್ದು. ಫ್ಲೈಟ್ ಹತ್ತಿ ಏನು ಮಾಡಬೇಕು ನೆಕ್ಸ್ಟ್ ದಿನ ಏನಿಲ್ಲ. ಸೊ ವಿಯೆಟ್ನಾಮ್ ಟ್ರಾವೆಲ್ ಮಾಡ್ತೀನಿ, ಸೈಕ್ಲಿಂಗ್ ಮಾಡ್ತೀನಿ ಅನ್ನೋ ಒಂದು ಇದು. ಸೊ ಹೋಗಿ ಮಲಗಿದ್ದೆ, ಫ್ಲೈಟಲ್ಲಿ ಹೋಗಿ ಮಲಗಿದ್ದು. ಫ್ಲೈಟ್ ಟೈಮ್ಗೆಲ್ಲ ನಾರ್ಮಲ್ ಆಗಿತ್ತು, ಆರಾಮಾಗಿತ್ತು. ಟೈಮ್ ಬಂದಿತ್ತು ಫ್ಲೈಟು, ಹೋಗಿ ಮಲಗಿದ್ದೆ. ಒಳ್ಳೆ ನಿದ್ದೆ ಬಂತು. ಸೊ ನೋಡೋಣ ಹೊನಾಯಲ್ಲಿ ಹೆಂಗಿತ್ತು ಏನು ಅಂತ. ಜಸ್ಟ್ ವಿಲ್ ಸಿ ಓವರ್ ಆಲ್ ಜರ್ನಿ ಹೆಂಗಿರುತ್ತೆ ಅಂತ. ಕಮಾನ್ ರಾ.